ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಇಂದಿನ ಈ ಒಂದು ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ಟಿ ಪರೀಕ್ಷೆಯ ಕುರಿತು ಕೆಲವೊಂದಿಷ್ಟು ಅಪ್ಡೇಟ್ಸ್ಗಳನ್ನ ನೋಡ್ತಾ ಬರೋಣ ಸ್ನೇಹಿತರೆ. ರಾಜ್ಯದಲ್ಲಿ ಆಲ್ರೆಡಿ 59,000ಕ್ಕಿಂತ ಹೆಚ್ಚಿನ ಒಂದು ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾವೆ. ಆಲ್ರೆಡಿ ಈ ಒಂದು ಬಜೆಟ್ನಲ್ಲಿ ಸುಮಾರು 10,300 ಹುದ್ದೆಗಳನ್ನು ನಾವು ಭರ್ತಿ ಮಾಡ್ತೀವಿ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಂದು ಭರವಸೆಯ ಮಾತುಗಳನ್ನಾಡಿದ್ದಾರೆ. ಜೊತೆಗೆ ಶಿಕ್ಷಣ ಸಚಿವರು ಬರುವಂತಹ ಮುಂದಿನ ದಿನಮಾನಗಳಲ್ಲಿ ಸುಮಾರು 25,000ಕ್ಕಿಂತ ಹೆಚ್ಚಿನ ಶಿಕ್ಷಕರನ್ನು ನಾವು ನೇಮಕ ಮಾಡ್ತೀವಿ ಅನ್ನುವಂತಹ ಮಾತನ್ನು ಕೂಡ ಇತ್ತೀಚೆಗೆ ಒಂದು ದಾವಣಗೆರೆಯ ಸಮ್ಮೇಳನದಲ್ಲಿ ಕೂಡ ಅವರು ಹೇಳಿದ್ದಾರೆ. ಪ್ರತಿ ವರ್ಷವೂ ಕೂಡ 2 ಬಾರಿ ಟಿ ಪರೀಕ್ಷೆ ಅಂತಕ್ಕಂಥದ್ದು ನಡಿಬೇಕು. ಈ ಟಿ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದಿರ್ತಕ್ಕಂತಹ ಒಂದು ಅಭ್ಯರ್ಥಿಗಳು ಮುಂದೆ CET ಬರೆಯೋದಕ್ಕೂ ಕೂಡ ಎಲಿಜಿಬಲ್ ಆಗ್ತಾರೆ. ಬಟ್ ಈ ವರ್ಷ ಏಪ್ರಿಲ್ ಮಂತ್ ಕಳೆದು ಹೋದರೂ ಕೂಡ ಇನ್ನೂವರೆಗೂ ಟಿ ನೇಮಕಾತಿ ಅಥವಾ ಟಿ ಅಧಿಸೂಚನೆ ಅಂತಕ್ಕಂಥದ್ದು ಹೊರಬಿದ್ದಿಲ್ಲ ಸ್ನೇಹಿತರೆ. ಇವಾಗ KPSCಗೆ ಸಲ್ಲಿಕೆ ಆಗಿರ್ತಕ್ಕಂತಹ ಒಂದು ಮುರಾರ್ಜಿ ವಸತಿ ಶಾಲೆಗಳಲ್ಲಿ ಖಾಲಿ ಇರುವ 875 ಹುದ್ದೆಗಳಿಗೆ ಒಂದು ಪ್ರಸ್ತಾವನೆ ಅಂತಕ್ಕಂಥದ್ದು ಸಲ್ಲಿಕೆ ಆಗಿದೆ. ಅದರಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಪತ್ರಿಕೆ 2ಅನ್ನು ಟಿ ಪತ್ರಿಕೆ 2ಅನ್ನು ಕ್ಲಿಯರ್ ಮಾಡಬೇಕಾದಂಥದ್ದು ಕಡ್ಡಾಯವಾಗಿದೆ ಸ್ನೇಹಿತರೆ. 2ನೇ ಪತ್ರಿಕೆಯಲ್ಲಿ ನೀವು ಅರ್ಹತೆಯನ್ನು ಪಡೆದರೆ ಈ ಒಂದು 875ರಲ್ಲಿ ಕೆಲವೊಂದಿಷ್ಟು ಟೀಚರ್ಸ್ ಪೋಸ್ಟ್ಗಳಿದ್ದಾವೆ, ಅವುಗಳಿಗೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ಅರ್ಹತೆ ಸಿಗ್ತದೆ. ಇಲ್ಲ ಅಂತಂದರೆ ನೀವು ಅಲ್ಲಿ ಅಪ್ಲೈ ಮಾಡೋದಕ್ಕೂ ಕೂಡ ನಿಮಗೆ ಅವಕಾಶ ಸಿಗೋದಿಲ್ಲ. ಆ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ನಾವಿಲ್ಲಿ ಗಮನಿಸ್ತಾ ಬಂದಾಗ ಮೇ ಆಗಿರ್ಬೋದು, ಜೂನ್ ಮಂತ್ನಲ್ಲಿ ಒಂದು ಟಿಯ ಅಧಿಸೂಚನೆ ಅಂತಕ್ಕಂಥದ್ದು ಹೊರಬರುವಂತಹ ಸಾಧ್ಯತೆಗಳು ತುಂಬಾ ಇದೆ ಸ್ನೇಹಿತರೆ. ಹಾಗಾಗಿ ಆಲ್ಮೋಸ್ಟ್ ಇನ್ನು 1 ರಿಂದ 1.5 ತಿಂಗಳು, ಯಾಕಂದರೆ ಇದಕ್ಕೆ ಯಾವುದೇ ರೀತಿಯ ಒಳ ಮೀಸಲಾತಿ ಅಂತಕ್ಕಂಥದ್ದು ಸಂಬಂಧ ಪಡೋದಿಲ್ಲ. ಅದೇ ರೀತಿಯಾಗಿ ಕೆಸೆಟ್ ಪರೀಕ್ಷೆಗೆ ಸಂಬಂಧಿಸಿದಂತೆ ನಾವು ನೋಡ್ತಾ ಬಂದಾಗ ಕೆಸೆಟ್ ಬಂದ್ಬಿಟ್ಟು ಇದಕ್ಕೆ ಒಳ ಮೀಸಲಾತಿ ಅಂತಕ್ಕಂಥದ್ದು ಅಪ್ಲೈ ಆಗ್ತದೆ. ಇದನ್ನು ಇನ್ನೂ ಕೂಡ ಡಿಲೇ ಆಗ್ಬೋದು. ಆದರೆ ಟಿಗೆ ಯಾವುದೇ ರೀತಿಯಾದ ಒಳ ಮೀಸಲಾತಿ ಅಂತಕ್ಕಂಥದ್ದು ಸಂಬಂಧ ಪಡೋದಿಲ್ಲ. ಹಾಗಾಗಿ ಬರುವಂತಹ ದಿನಮಾನಗಳಲ್ಲಿ ಆಲ್ಮೋಸ್ಟ್ ಇನ್ನು 1 ತಿಂಗಳಲ್ಲಿ ಟಿಯ ಒಂದು ಅಧಿಸೂಚನೆ ಅಂತಕ್ಕಂಥದ್ದು ಹೊರಬರುವಂತಹ ಸಾಧ್ಯತೆಗಳು ಇದೆ ಸ್ನೇಹಿತರೆ. ಇದಿಷ್ಟು ಇತ್ತೀಚೆಗೆ ಒಂದು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬಂದಂತಹ ಒಂದು ಸುದ್ದಿ ಇದಾಗ್ತದೆ ಸ್ನೇಹಿತರೆ. ಎಲ್ರಿಗೂ ಕೂಡ ಧನ್ಯವಾದಗಳು.